ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋ ಒಂದು ಬ್ಲೆಡ್ ಫ್ರೈ ಅಥವಾ ರಕ್ತ ಉರಿಯೋದು ಅಂತ ಕರಿತೀರಿ. ಇದು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವತ್ತು ನಾನು ರಕ್ತ ಉರಿಯೋದು ತೋರಿಸ್ತೀನಿ. ನೋಡಿ, ಒಂದೆರಡು ಸತಿ ತಣ್ಣೀರಲ್ಲಿ ನಾನು ತೊಳ್ಕೊಂಡೆ ಅದನ್ನು. ಅದು ತುಂಬ ಆಡಿಸ್ಬಾರ್ದು, ಕೈಯಿಂದ ಚೂರು ಚೂರು ಪುಡಿ ಪುಡಿ ಆಗಿಬಿಡುತ್ತೆ. ಅದರಲ್ಲಿ ಕೂದಲದ್ದು ಕುರಿದು ಕೂದಲು ಅಥವಾ ಬಂಡ ಏನಿರುತ್ತೆ ಅದೆಲ್ಲ ಹೋಗಬೇಕು. ಹಂಗೆ ತೊಳ್ಕೊಂಡಿದ್ದಾದ್ಮೇಲೆ ಒಂದು ಪ್ಲೇಟು ಅಥವಾ ಒಂದು ತಟ್ಟೆಗೋ ಹಾಕ್ಕೊಂಡು ಸ್ವಲ್ಪ ಬಿಸಿನೀರು ಕುದಿಸ್ಕೊಂಡು ಆ ರಕ್ತಕ್ಕೆ ಏನಿದೆಯೋ ಆ ನೀರು ಹಾಕ್ಕೊಬೇಕು. ಬಿಸಿನೀರು ಹಾಕಿದ್ರೆ ನೋಡಿ ಈ ರೀತಿ ಆಗುತ್ತೆ. ಆಮೇಲೆ ಸಣ್ಣ ಸಣ್ಣ ಕ್ಯೂಬ್ಸು ಅಥವಾ ಸಣ್ಣ ಸಣ್ಣ ಪೀಸು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಬೇಕು. ನಾನು ಪನ್ನೀರ್ ರೀತಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಈಸಿ, ಸಿಂಪಲ್, ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಒಂದು 2 ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ತುಂಬ ಹಾಕ್ಬಿಡಿ. ರಕ್ತ ಉರಿಯೋಕ್ಕೆ ಯಾವತ್ತೂ ಬ್ಲೆಡ್ ಫ್ರೈಗೆ ಎಣ್ಣೆ ಜಾಸ್ತಿ ಹಾಕಬಾರ್ದು. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಈರುಳ್ಳಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಒಂದು 7ರಿಂದ 8 ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 10 ಎಲೆ ಕರಿಬೇವು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ. 1 ಸ್ಪೂನ್ ಧನಿಯಾ ಪುಡಿ ಆದಮೇಲೆ ನಾನು ಅರ್ಧ ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ. ನೀವು ಗರಂ ಮಸಾಲ ಬೇಕಿದ್ರೂ ಹಾಕ್ಕೋಬೋದು. ಮತ್ತೇನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಆ ಬ್ಲೆಡ್ ಫ್ರೈನೂ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಹೊತ್ತು ತಿರುಗಿಸ್ಕೊಡ್ಬೇಕು. ತುಂಬ ಹೊತ್ತೇನು ಬೇಕಿಲ್ಲ, ಇದು ಬೇಗ ಬೆಂದ್ಬಿಡುತ್ತೆ. ನೀರು ಹಾಕಿ ಎಲ್ಲ ಬೇಯಿಸ್ಬೇಕು ಅನ್ನೋದೇನಿಲ್ಲ. ಆಲ್ರೆಡಿ ಬಿಸಿನೀರಲ್ಲೇ ಅರ್ಧಂಬರ್ಧ ಬೆಂದಿರುತ್ತೆ. ಬೇಗ ಅಂದರೆ ಬೇಗ ಒಂದು 10 ನಿಮಿಷದಲ್ಲಿ ಆಗೋಂಥ ರೆಸಿಪಿ ಇದು. ತುಂಬ ಟೇಸ್ಟಿ ಮತ್ತು ಹೆಲ್ತಿ ಕೂಡ. ನೀವೊಂದ್ಸತಿ ಇದೇ ರೀತಿ ಬ್ಲೆಡ್ ಫ್ರೈ ಮಾಡ್ಕೊಂಡು ಹೇಗೆ ಬಂತು ಅಂತ ನನಗೆ ಹೇಳಿ. ನೋಡಿ, ತಿರುಗಿಸ್ಕೊಟ್ಬಿಟ್ಟು ಇಷ್ಟೇ, ಇನ್ನೇನು ಹಾಕಲ್ಲ, ನಾನು ಚೆನ್ನಾಗಿ ತಿರ್ಸ್ಕೊಡ್ತೀನಿ. ನಾನು ಲಾಸ್ಟಲ್ಲಿ ಒಂದು 10ರಿಂದ 15 ಬೆಳ್ಳುಳ್ಳಿ ಜಜ್ಜೋಡ್ಕೊಂಡು ಫಸ್ಟೇ ಹಾಕಬೇಕಿತ್ತು, ಅದು ಮಿಸ್ ಆಯಿತು. ಲಾಸ್ಟಲ್ಲಿ ಇದಕ್ಕೆ ಸೇರಿಸ್ಕೊತೀನಿ. ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಬೆಳ್ಳುಳ್ಳಿ ಮತ್ತು ಮೇನ್ ಇಂಗ್ರೀಡಿಯೆಂಟು, ಬೆಳ್ಳುಳ್ಳಿ ಮತ್ತು ಕರಿಬೇವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟು. ಬೆಳ್ಳುಳ್ಳಿ ಜಜ್ಜೋಡ್ಕೊಂಡು ಒಗ್ಗರಣೆಗೆ ಫಸ್ಟೇ ಹಾಕ್ಕೊಳ್ಳಿ ಅಥವಾ ಲಾಸ್ಟಲ್ಲಿ ಬೇಕಾದರೂ ಸೇರಿಸ್ಕೊಳ್ಳಿ ನೀವು. ಇಷ್ಟೇ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿರೋದನ್ನ ಹಾಕಿ ಒಂದೆರಡು ಸತಿ ತಿರುಗಿಸ್ಕೊಟ್ರೆ ಆಯಿತು. ನಿಮ್ಗೆ ಇನ್ನೂ ಬೇಯಬೇಕನ್ಸೋದು ಅಂದರೆ ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿ ಬೇಯಿಸಿದ್ರೆ ಆಯಿತು. ನೋಡಿ, ಕಲರ್ ಕೂಡ ಚೇಂಜ್ ಆಗುತ್ತೆ. ಇಷ್ಟಾದರೆ ಬ್ಲೆಡ್ ಫ್ರೈ ರೆಡಿ ಅಂತ. ತುಂಬ ಟೇಸ್ಟಿಯಾಗಿತ್ತು. ಚಪಾತಿಗೂ ತಿನ್ಬೋದು, ಸೈಡ್ ಡಿಶ್ಶಾಗೂ ತಿನ್ಬೋದು. ಬೆಳ್ಳುಳ್ಳಿ ಜಜ್ಜೋಡ್ದು ಹಾಕ್ಕೊಡೋದು ಮರ್ತೋಗಬೇಡಿ. ಬೆಳ್ಳುಳ್ಳಿ ಹಾಕ್ಕೊಳ್ಳಿ.